ಮುನಿರತ್ನ ರೌಡಿಸಂ ಚರಿತ್ರೆ. ಬೆಂಗಳೂರು ಮಹಾನಗರ ಪಾಲಿಕೆಯ ಗುತ್ತಿಗೆದಾರ ಚೆಲುವರಾಜು ಎಂಬುವರಿಗೆ ಜೀವ ಬೆದರಿಕೆ ಹಾಕುವುದರ ಜೊತೆಗೆ ಅತ್ಯಂತ ಕೆಟ್ಟ ಅವಾಚ್ಯ ಶಬ್ದಗಳಲ್ಲಿ ನಿಂದಿಸಿರುವ ಬಿಜೆಪಿ ಶಾಸಕ ಮುನಿರತ್ನ ಈಗ ಬಂಧನಕ್ಕೆ ಒಳಗಾಗಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಗುತ್ತಿಗೆದಾರರಿಗೆ ಬಳಸಿರುವ ಭಾಷೆಯು ಈಗ ಮುನಿರತ್ನ ಕುತ್ತಿಗೆಗೆ ಸುತ್ತಿಕೊಂಡಿದೆ. ಏಕಕಾಲಕ್ಕೆ ಒಕ್ಕಲಿಗ ಸಮುದಾಯವನ್ನು ಮತ್ತು ದಲಿತರನ್ನು ನಿಂದಿಸಿರುವ ಮುನಿರತ್ನ ಎಂಬ ಬಿಜೆಪಿ ಶಾಸಕನನ್ನು ಯಾವ ರಾಜಕೀಯ ಪಕ್ಷಗಳು ರಕ್ಷಿಸಲು ಅಥವಾ ಸಮರ್ಥಿಸಿಕೊಳ್ಳಲು ಆಗುತ್ತಿಲ್ಲ. ಇನ್ನು ಮುನಿರತ್ನ ಎಂಬ ಸಾಮಾನ್ಯ ವ್ಯಕ್ತಿ ನೂರಾರು ಕೋಟಿಯ ಒಡೆಯನಾಗಿ ಬೆಳೆದದ್ದು ಹೇಗೆ ಎಂಬುದನ್ನು ನೋಡೋಣ ಬನ್ನಿ. ಮುನಿರತ್ನನ ತಂದೆ ತಾಯಿಗಳು 50 ವರ್ಷಗಳ ಹಿಂದೆ ಆಂಧ್ರದ ಚಿತ್ತೂರಿನಿಂದ ಬೆಂಗಳೂರಿಗೆ ಬಂದು ವೈಯಾಲಿಕಾವಲ್ನಲ್ಲಿ ನೆಲೆಸಿ ಇಡ್ಲಿ ಮಾರುತ್ತಾ ಜೀವನ ಸಾಗಿಸುತ್ತಿದ್ದರು. ಈತನ ಅಣ್ಣ ಕೊರಂಗು ಕೃಷ್ಣ ಬಾಲ್ಯದಿಂದಲೇ ಪುಡಿರೌಡಿಯಾಗಿದ್ದು 17ನೇ ವಯಸ್ಸಿಗೆ ಜೈರಾಜ್ ಬಣ ಸೇರಿದ್ದನು. ಇನ್ನು ಮುನಿರತ್ನ ಓದುತ್ತಿದ್ದ 8ನೇ ತರಗತಿಗೆ ವಿದಾಯ ಹೇಳಿ ಅಣ್ಣ ಕೊರಂಗು ಕೃಷ್ಣನ ಹಾದಿ ತುಳಿದನು. 1970-80ರ ದಶಕದ ಬೆಂಗಳೂರು ನಗರದ ಮಹಾನ್ ರೌಡಿಗಳಲ್ಲಿ ಒಬ್ಬನಾಗಿದ್ದ ಜೈರಾಜ್ನ ಬಲಗೈ ಬಂಟನಾಗಿದ್ದ ಕೊರಂಗು ಕೃಷ್ಣ ಸದಾ ಜೈರಾಜ್ನ ಅಂಗರಕ್ಷಕನಂತೆ ಇರುತ್ತಿದ್ದನು. ಜೈರಾಜ್ ಎಂಬ ರೌಡಿಯ ನಿಧನ ನಂತರ ಬೆಂಗಳೂರು ನಗರದಲ್ಲಿ ಕೊರಂಗು ಕೃಷ್ಣ ಹೆಸರಾಂತ ರೌಡಿಯಾಗಿ ಬೆಳೆದು 50ಕ್ಕೂ ಹೆಚ್ಚು ಕೊಲೆ ಮತ್ತು ಅಪಹರಣ ಕೇಸ್ಗಳಲ್ಲಿ ಜೈಲು ಪಾಲಾಗಿದ್ದನು. 8 ವರ್ಷಗಳ ಹಿಂದೆ ಬೆಳಗಾವಿ ಹಿಂಡಲಗ ಜೈಲಿನಿಂದ ಬಿಡುಗಡೆಯಾದಾಗ ಕರ್ನಾಟಕ ಪೊಲೀಸರು ಕೊರಂಗು ಕೃಷ್ಣನನ್ನು ಗಡೀಪಾರು ಮಾಡಿದ್ದರು. ನಂತರದಲ್ಲಿ ತನ್ನ ಮೂಲ ಸ್ಥಳವಾದ ಆಂಧ್ರದ ಚಿತ್ತೂರಿಗೆ ಹೋಗಿ ನೆಲೆಸಿದ್ದ ಕೃಷ್ಣ 4 ವರ್ಷದ ಹಿಂದೆ ಅಲ್ಲಿಯೇ ಮೃತಪಟ್ಟನು. 1970ರ ದಶಕದ ಕಾಲದಲ್ಲಿ ಬೆಂಗಳೂರು ನಗರದಲ್ಲಿದ್ದ ಮಹಾಲಕ್ಷ್ಮಿ ಲೇಔಟ್, ಸ್ಯಾಂಕಿ ಟ್ಯಾಂಕ್ ರಸ್ತೆ ಮತ್ತು ಕಾರ್ಪೊರೇಷನ್ ಬಳಿ ಇದ್ದ 3 ಈಜುಕೊಳಗಳನ್ನು ಬೇಸಿಗೆಯಲ್ಲಿ ಸ್ಥಳೀಯರಿಗೆ ಗುತ್ತಿಗೆ ನೀಡಲಾಗುತ್ತಿತ್ತು. 1 ಗಂಟೆ ಈಜಾಡುವುದಕ್ಕೆ ಆ ಕಾಲದಲ್ಲಿ 50 ಪೈಸೆ ಪಾವತಿಸಬೇಕಿತ್ತು. ಮುನಿರತ್ನ ಅಣ್ಣ ಕೊರಂಗು ಕೃಷ್ಣ ಜೈರಾಜ್ ಪ್ರಭಾವ ಬಳಸಿ ವೈಯಾಲಿಕಾವಲ್ನಲ್ಲಿ ಇರುವ ಸ್ಯಾಂಕಿ ರಸ್ತೆಯ ಈಜುಕೊಳದ ಗುತ್ತಿಗೆ ಪಡೆದಾಗ ಮುನಿರತ್ನ 8 ಆಣೆಯ ಟಿಕೆಟ್ ಹರಿಯುತ್ತಾ ನಿಂತಿರುತ್ತಿದ್ದನು ಎಂದು ನೋಡಿದವರು ಹೇಳುತ್ತಾರೆ. ಜೈರಾಜ್ ತನ್ನ ರೌಡಿಸಂ ದಿನಗಳಿಂದಲೂ ಬೆಂಗಳೂರು ಕೊಳಚೇಗೇರಿ ಪ್ರದೇಶಗಳಲ್ಲಿ ವಾಸಿಸುವ ತಮಿಳು ಮತ್ತು ತೆಲುಗು ಭಾಷೆಯ ಜನರ ಮೇಲೆ ನಿಯಂತ್ರಣ ಹೊಂದಿದ್ದನು. ಇದು ಪರೋಕ್ಷವಾಗಿ ಕೊರಂಗು ಕೃಷ್ಣ ಮತ್ತು ಮುನಿರತ್ನ ಇಬ್ಬರಿಗೂ ಬೆಳೆಯಲು ಸಾಧ್ಯವಾಯಿತು. ಇಂದಿಗೂ ಸಹ ಮುನಿರತ್ನಗೆ ಬೆಂಗಳೂರು ಯಶವಂತಪುರದ ಸುತ್ತಮುತ್ತ ಕೊಳಗೇರಿ ಜನರಿಂದ ಭಾರೀ ಬೆಂಬಲವಿದೆ. ಮುನಿರತ್ನ ಸ್ಪರ್ಧಿಸಿದ ಪ್ರತಿ ಚುನಾವಣೆಯ ಗೆಲುವಿನಲ್ಲಿ ಈ ಮತದಾರರು ನಿರ್ಣಾಯಕ ಪಾತ್ರ ವಹಿಸಿದ್ದಾರೆ. ಬೆಂಗಳೂರು ನಗರದಲ್ಲಿ ರೌಡಿಸಂ ಮಾಫಿಯಾದಲ್ಲಿ ಕೊರಂಗು ಕೃಷ್ಣ ಅಗ್ರಸ್ಥಾನದಲ್ಲಿದ್ದಾಗ, ಅಂದರೆ 25 ವರ್ಷದ ಹಿಂದೆ ನಟ ಉಪೇಂದ್ರ ರೌಡಿಸಂ ಕಥೆಯಾಧಾರಿತ ಓಂ ಸಿನಿಮಾವನ್ನು ಶಿವರಾಜ್ ಕುಮಾರ್ ನಾಯಕತ್ವದಲ್ಲಿ ನಿರ್ದೇಶಿಸಿದಾಗ ಈ ಸಿನಿಮಾದಲ್ಲಿ ಕೊರಂಗು ಕೃಷ್ಣ, ಜೇಡರಹಳ್ಳಿ ಕೃಷ್ಣಪ್ಪ, ಬೆಕ್ಕಿನ ಕಣ್ಣು ರಾಜೇಂದ್ರ ಮುಂತಾದ ರೌಡಿಗಳು ನಿಜ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಈ ಮೂಲಕ ಸಿನಿಮಾ ರಂಗದ ಸಂಪರ್ಕ ಪಡೆದ ಮುನಿರತ್ನ ಯಶವಂತಪುರದ ನಿಯಂತ್ರಣದಲ್ಲಿದ್ದ, ವಿಶೇಷವಾಗಿ ಅಲ್ಲಿನ ಕೃಷಿ ಮಾರುಕಟ್ಟೆಗೆ ಬರುತ್ತಿದ್ದ ಲಾರಿಗಳ ವಸೂಲಿಯಿಂದ ಸಂಪಾದಿಸಿದ ಹಣದಿಂದ ಸಿನಿಮಾ ನಿರ್ಮಾಪಕನಾದ. ನಂತರ ಸಿನಿಮಾ ರಂಗದಿಂದ ರಾಜಕೀಯ ರಂಗಕ್ಕೆ ಜಿಗಿದು ಶಾಸಕನಾಗಿ, ಸಚಿವನಾಗಿ ಕಾರ್ಯನಿರ್ವಹಿಸುವುದರ ಜೊತೆಗೆ ಬೆಂಗಳೂರಿನಲ್ಲಿ ಕನಿಷ್ಠ 100 ಕೋಟಿ ರೂಪಾಯಿ ಬೆಲೆ ಬಾಳುವ ಆಸ್ತಿಯನ್ನು ಸಹ ಹೊಂದಿದ್ದಾರೆ. ನಿಮ್ಮ ಭಾನು ನ್ಯೂಸ್ ಚಾನೆಲ್ ಅನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತಿ.